ಎಲ್ಲರಿಗೂ ನಮಸ್ಕಾರ. ಇಂದು ನಾವು ಬೆಳಗ್ಗೆ ಎದ್ದ ತಕ್ಷಣ ಯಾವ ಕೆಲಸಗಳನ್ನು ಮಾಡಿದರೆ ಮಹಾಲಕ್ಷ್ಮೀ ದೇವಿ ಮನೆಯಿಂದ ಹೊರಟು ಹೋಗುತ್ತಾರೆ ಎಂದು ತಿಳಿಯೋಣ ಬನ್ನಿ. ಪ್ರತಿದಿನ ಎದ್ದ ತಕ್ಷಣ ಹೆಣ್ಣು ಮಕ್ಕಳು ಈ 3 ಕೆಲಸಗಳನ್ನು ಮಾಡಬೇಡಿ. ಪ್ರತಿಯೊಬ್ಬರೂ ಕೂಡ ತಾಯಿ ಲಕ್ಷ್ಮಿ ನಮ್ಮ ಮನೆಯಲ್ಲಿ ನೆಲೆಸಬೇಕೆಂದುಕೊಳ್ಳುತ್ತಾರೆ. ಏಕೆಂದರೆ ಲಕ್ಷ್ಮೀ ದೇವಿ ಹಣಕ್ಕೆ ಅಧಿಪತಿಯಾಗಿರುವುದರಿಂದ ಲಕ್ಷ್ಮೀ ದೇವಿ ಕ್ಷೀರಸಾಗರ ಮಂಥನ ನಡೆದ ನಂತರ ಅಮೃತ, ಹಾಲಾಹಲ, ಕಲ್ಪವೃಕ್ಷದೊಂದಿಗೆ ಜನಿಸಿರುತ್ತಾರೆ. ನಂತರ ದೇವತೆಗಳು ಕಳೆದುಕೊಂಡಂತಹ ಸಂಪತ್ತನ್ನು ಮರಳಿ ಪಡೆಯುತ್ತಾರೆ. ಆದ್ದರಿಂದ ಧನಕ್ಕೆ ಅಧಿಪತಿಯಾಗಿರುತ್ತಾರೆ. ಆದ್ದರಿಂದ ಲಕ್ಷ್ಮೀ ದೇವಿಯ ಅನುಗ್ರಹಕ್ಕೋಸ್ಕರ ಪೂಜೆಗಳನ್ನು ಮಾಡುತ್ತಾರೆ. ಬೆಳಗ್ಗೆ ಎದ್ದ ತಕ್ಷಣ ಈ 3 ಕೆಲಸಗಳನ್ನು ಮಾಡಬೇಕು. ಈ 3 ಕೆಲಸಗಳನ್ನು ಮಾಡುವುದರಿಂದ ಖಂಡಿತವಾಗಿಯೂ ಅನುಗ್ರಹ ಸಿಗುತ್ತದೆ. ನಮ್ಮ ಸಂಪತ್ತು ಬೆಳೆಯುತ್ತಾ ಹೋಗುತ್ತದೆ. ಲಕ್ಷ್ಮೀ ದೇವಿಯ ಅನುಗ್ರಹವಿರುತ್ತದೆ. ಸಿರಿ ಸಂಪತ್ತು ಮಾತ್ರವಲ್ಲದೆ ಅಂಥವರ ಮನೆಯಲ್ಲಿ ದಾಂಪತ್ಯ ಜೀವನದಲ್ಲಿ ಕಲಹಗಳು ಇರುವುದಿಲ್ಲ. ಆದ್ದರಿಂದ ಲಕ್ಷ್ಮೀ ದೇವಿಯ ಅನುಗ್ರಹ ಸಿಗಬೇಕೆಂದರೆ ಈ 3 ವಸ್ತುಗಳನ್ನು ಹೆಣ್ಣು ಮಕ್ಕಳು ಬೆಳಗ್ಗೆ ಎದ್ದ ತಕ್ಷಣ ಮಾಡಬೇಕು. ಅದೇ ರೀತಿ ನಿದ್ರೆಯಿಂದ ಎದ್ದ ತಕ್ಷಣ ಈ 6 ವಸ್ತುಗಳನ್ನು ನೋಡುವುದರಿಂದ ಒಳ್ಳೆಯದಾಗುವುದಿಲ್ಲ. ಆ ವಸ್ತುಗಳನ್ನು ನೋಡುವುದರಿಂದ ಲಕ್ಷ್ಮೀ ದೇವಿಯು ಮನೆಯನ್ನು ಬಿಟ್ಟು ಹೋಗಿಬಿಡುತ್ತಾಳೆ. ಆದ್ದರಿಂದ ಆ 6 ವಸ್ತುಗಳನ್ನು ಖಂಡಿತವಾಗಿಯೂ ನೋಡಬೇಡಿ. ಹಾಗಾದರೆ ಅವು ಯಾವುವೆಂದರೆ, ಬೆಳಗ್ಗೆ ಎದ್ದ ತಕ್ಷಣ ನೋಡಬಾರದ ವಸ್ತು ಯಾವುವೆಂದು ತಿಳಿದುಕೊಳ್ಳೋಣ ಬನ್ನಿ. ಮೊದಲು ನಾವು ಬೆಳಗ್ಗೆ ಎದ್ದ ತಕ್ಷಣ ನೋಡಬಾರದ ವಸ್ತುಗಳು ಕೊಳಕು ಪಾತ್ರೆಗಳು. ಬೆಳಗ್ಗೆ ಎದ್ದ ತಕ್ಷಣ ಕಣ್ಣಿಗೆ ಕಾಣಿಸಬಾರದು. ನಮ್ಮಲ್ಲಿ ತುಂಬ ಮಂದಿ ರಾತ್ರಿ ಅಡಿಗೆ ಮಾಡಿದ ನಂತರ ಪಾತ್ರೆಗಳನ್ನು ಸಿಂಕ್ನಲ್ಲೇ ಬಿಟ್ಟು ಬಿಡುತ್ತಾರೆ. ಬೆಳಗ್ಗೆ ಎದ್ದ ತಕ್ಷಣ ಆ ಪಾತ್ರೆಗಳನ್ನು ತೊಳೆಯುತ್ತಾರೆ. ಆ ಕೊಳಕು ಪಾತ್ರೆಯನ್ನು ನೋಡುವುದು ಅಶುಭವೆಂದು ಪರಿಗಣಿಸಲಾಗಿದೆ. ಬೆಳಗ್ಗೆ ನಿದ್ರೆಯಿಂದ ಎದ್ದ ತಕ್ಷಣ ಆ ಕೊಳಕು ಪಾತ್ರೆಯನ್ನು ನೋಡುವುದರಿಂದ ನಮ್ಮಲ್ಲಿನ ಪಾಸಿಟಿವ್ ಎನರ್ಜಿ ಸರ್ಕ್ಯುಲೇಟ್ ಕಡಿಮೆಯಾಗುತ್ತದೆ. ನಮ್ಮ ಶಾಸ್ತ್ರಗಳ ಪ್ರಕಾರ ರಾತ್ರಿ ಪಾತ್ರೆಗಳನ್ನು ಶುಚಿ ಮಾಡಿ ನಿದ್ರೆ ಮಾಡಬೇಕು. ಕೊಳಕು ಪಾತ್ರೆಗಳನ್ನು ಹಾಗೆ ಇಡುವುದರಿಂದ ಮನೆಗೆ ದರಿದ್ರ ಬರುತ್ತದೆ. ಏಕೆಂದರೆ ಅಶುಭ್ರವಾದ ಪಾತ್ರೆಗಳಿಂದ ಕೆಟ್ಟ ವಾಸನೆ ಬರುತ್ತದೆ. ನಿದ್ದೆಯಲ್ಲಿ ಆ ದುರ್ವಾಸನೆಯನ್ನು ತೆಗೆದುಕೊಂಡರೆ ನಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀಳುತ್ತದೆ. ಇನ್ನು 2ನೇಯದು ಕೆಟ್ಟು ನಿಂತಿರುವ ಗಡಿಯಾರ. ನಮ್ಮ ಜೀವನವು ಗಡಿಯಾರದೊಂದಿಗೆ ಹೋಗುತ್ತಾ ಇರುತ್ತದೆ. ಮನೆಯಲ್ಲಿರುವ ಗಡಿಯಾರ ಕೆಟ್ಟ ಸಮಯದ ಬಗ್ಗೆ ತಿಳಿಸುತ್ತದೆ. ಹಾಗೂ ಸನಾತನ ಗ್ರಂಥಗಳ ಪ್ರಕಾರ ಕೆಟ್ಟು ಹೋಗಿರುವ ಗಡಿಯಾರವನ್ನು ನೋಡುವುದರಿಂದ ಆರೋಗ್ಯ ಸಮಸ್ಯೆಯಾಗುತ್ತದೆ. ಯಾಕೆಂದರೆ ತಪ್ಪು ಸಮಯವನ್ನು ನೋಡಿದ ತಕ್ಷಣ ನಮಗೆ ಗಾಬರಿಯಾಗುತ್ತದೆ. ಆದ್ದರಿಂದ ಕೆಟ್ಟು ಹೋಗಿರುವ ಗಡಿಯಾರವನ್ನು ಮನೆಯಲ್ಲಿ ಇಟ್ಟುಕೊಳ್ಳಬಾರದು. 3ನೇಯದು ಕನ್ನಡಿ. ಬೆಳಗ್ಗೆ ಎದ್ದ ತಕ್ಷಣ ಕನ್ನಡಿಯಲ್ಲಿ ತಮ್ಮನ್ನು ನಾವು ನೋಡಿಕೊಳ್ಳಬಾರದು. ನಿದ್ರೆಯಿಂದ ಎದ್ದ ತಕ್ಷಣ ನಾವು ಭಗವಂತನನ್ನು ನೋಡಬೇಕು. ಆ ದಿನ ಶುಭವಾಗಿರುತ್ತದೆ. ಇಲ್ಲವಾದರೆ ನಿಮ್ಮ ಅಂಗೈಯನ್ನು ನೋಡಿಕೊಳ್ಳುವುದು ಉತ್ತಮ. ಒಡೆದು ಹೋದ ಕನ್ನಡಿಯಲ್ಲಿ ಮುಖ ನೋಡಿಕೊಂಡರೆ ಆರೋಗ್ಯ ಸಮಸ್ಯೆ ಹೆಚ್ಚಾಗುತ್ತದೆ. 4ನೇಯದು ಬೆಂಕಿ ಹೊಗೆ. ಬೆಳಗ್ಗೆ ಎದ್ದ ತಕ್ಷಣ ಅಡಿಗೆ ಮನೆಗೆ ಹೋಗಿ ಕುಕ್ಕರ್ನಲ್ಲಿಂದ ಬೆಂಕಿ ಹೊಗೆ ಬರುತ್ತಿರುತ್ತದೆ. ಅದನ್ನು ನೋಡಬಾರದು. ನಿದ್ರೆಯಿಂದ ಎದ್ದ ತಕ್ಷಣ 5 ಅಥವಾ 10 ನಿಮಿಷ ಅಡುಗೆ ಮನೆ ಕಡೆ ಹೋಗಬಾರದು. 5ನೇಯದು ಕಪ್ಪು ಪಾತ್ರೆಗಳು. ನಿಮ್ಮ ಮನೆಯಲ್ಲಿ ಪಾತ್ರೆಗಳು ಕಪ್ಪು ಬಣ್ಣದಲ್ಲಿದ್ದರೆ ಅಡುಗೆ ಮಾಡುವಾಗ ಅಡಿಗೆ ಪಾತ್ರೆಗಳಿಗೆ ಕಪ್ಪು ಬಣ್ಣದ ಮಸಿ ಅಂಟಿರುತ್ತದೆ. ಆ ರೀತಿಯಾದ ಪಾತ್ರೆಗಳನ್ನು ಬೆಳಗ್ಗೆ ನೋಡಬಾರದು. ಏಕೆಂದರೆ ನಮ್ಮ ಹಿಂದೂ ಸಂಸ್ಕಾರದ ಪ್ರಕಾರ ಇದನ್ನು ಅಶುಭವೆಂದು ಪರಿಗಣಿಸಲಾಗಿದೆ. 6ನೇಯದು
ಕುಂಬಳಕಾಯಿಯನ್ನು ತಿನ್ನುವುದು ಆರೋಗ್ಯಕರ. ಆದರೆ ಜ್ಯೋತಿಷ್ಯಶಾಸ್ತ್ರದ ಪ್ರಕಾರ ಕುಂಬಳಕಾಯಿಯಲ್ಲಿ ನೆಗೆಟಿವ್ ಎನರ್ಜಿ ಇರುತ್ತದೆ. ಆದ್ದರಿಂದ ನಿದ್ರೆಯಿಂದ ಎದ್ದ ತಕ್ಷಣ ಕುಂಬಳಕಾಯಿಯನ್ನು ನೋಡಬಾರದು. ಆ ದಿನ ಕೆಟ್ಟದಾಗಿರುತ್ತದೆ. ಮುಂದಿನದು ನೆರಳು. ನಿದ್ದೆಯಿಂದ ಎದ್ದ ತಕ್ಷಣ ನೆರಳನ್ನು ನೋಡಬಾರದು. ಅದು ನಮ್ಮ ನೆರಳಾದರೂ ಸಹ ಬೇರೆಯವರ ನೆರಳಾದರೂ ಸಹ ಕೂಡ ನಾವು ಯಾವುದೇ ಕಾರಣಕ್ಕೂ ನೋಡದೇ ಇರುವುದು ಒಳ್ಳೆಯದು. ಇದರಿಂದ ಕೆಟ್ಟದಾಗುತ್ತದೆ. ಕೆಲವು ವ್ಯಕ್ತಿಗಳು ನೆರಳನ್ನು ನೋಡಿದ ತಕ್ಷಣ ಗಾಬರಿ, ಭಯ ಆಗುತ್ತದೆ. ಆದ್ದರಿಂದ ನಿದ್ರೆಯಿಂದ ಎದ್ದ ತಕ್ಷಣ ನೆರಳನ್ನು ನೋಡಬೇಡಿ. ನಮ್ಮ ಜೀವನವ ಶ್ರೇಯಸ್ಸಿಗೋಸ್ಕರ ಈ ನಿಯಮಗಳನ್ನು ಪಾಲಿಸಲೇಬೇಕು. ಈಗ ನಾವು ಬೆಳಗ್ಗೆ ಎದ್ದ ತಕ್ಷಣ ಯಾವ ಕೆಲಸಗಳನ್ನು ಮಾಡಬೇಕೆಂದು ತಿಳಿದುಕೊಳ್ಳೋಣ ಬನ್ನಿ. ಬೆಳಗ್ಗೆ ಎದ್ದ ತಕ್ಷಣ ನಾವು ನೆನಪಿಸಿಕೊಳ್ಳಬೇಕು. ಓಂ ಅಥವಾ ಓಂ ನಮೋ ನಾರಾಯಣಾಯ ನಮಃ ಎಂದು ಜಪಿಸಬೇಕು. ನಮ್ಮ ಮನಸ್ಸು ಶಾಂತವಾಗಿರುತ್ತದೆ. ಹಿಂದೂ ಪುರಾಣದ ಪ್ರಕಾರ ದೇವರನ್ನು ನೆನಪಿಸಿಕೊಳ್ಳುವುದು ಒಳ್ಳೆಯದು. ಎದ್ದ ತಕ್ಷಣ ಕಸ ಗುಡಿಸುವುದು ತುಂಬ ಒಳ್ಳೆಯದು. ನಡೆದಾಡುವ ದಾರಿಯನ್ನು ಗುಡಿಸಿ, ಮಲಗಿದ್ದ ಹಾಸಿಗೆಯನ್ನು ಎದ್ದು ಶುಭ್ರ ಮಾಡಬೇಕು. ತುಂಬ ಒಳ್ಳೆಯದು. ಅದಕ್ಕಿಂತ ಮೊದಲು ನಮ್ಮ ಶರೀರವನ್ನು ಶುದ್ಧವಾಗಿಟ್ಟುಕೊಳ್ಳಬೇಕು. ಬೆಳಗ್ಗೆಯೇ ಪೂಜೆ ಪುರಸ್ಕಾರಗಳನ್ನು ಮಾಡುವುದು ಒಳ್ಳೆಯದು. ಇದು ನಮ್ಮಲ್ಲಿನ ಆಧ್ಯಾತ್ಮಿಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಇನ್ನು ನಾವು ಶುಚಿಯಾದ ಬಟ್ಟೆಯನ್ನು ಧರಿಸುವುದು ಪ್ರತಿಯೊಬ್ಬರೂ ಪಾಲಿಸಬೇಕಾದ ನಿಯಮ. ನಮ್ಮ ಶರೀರವನ್ನಲ್ಲದೆ ಮನಸ್ಸನ್ನು ಕೂಡ ಪ್ರಶಾಂತವಾಗಿಟ್ಟುಕೊಳ್ಳಬೇಕು. ಹೂವನ್ನು ಪೂಜೆಯಲ್ಲಿ ದೇವರಿಗೆ ಹೂವನ್ನು ಅರ್ಪಿಸುವುದು ನಮ್ಮ ಆಚಾರ, ವಿದ್ಯೆ ಹಾಗೂ ಸಾಧನೆಯನ್ನು ಪ್ರೇರೇಪಿಸುತ್ತದೆ. ಸಾತ್ವಿಕ ಆಹಾರ ಎಂದರೆ ಎಣ್ಣೆ, ಮಸಾಲೆ ಇಲ್ಲದ ಆಹಾರ ಸ್ವೀಕರಿಸುವುದು ಶರೀರಕ್ಕೆ ಶಕ್ತಿಯನ್ನು ಹೆಚ್ಚಿಸುತ್ತದೆ. ವೀಕ್ಷಕರೇ, ಈ ವಿಡಿಯೋದ ನಿಮಗೆ ಉಪಯೋಗವಾದರೆ ಒಂದು ಲೈಕ್ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳೊಂದಿಗೆ